ಪ್ರಸ್ತುತ ಭಾರತದ ಸುದ್ದಿಗಳನ್ನು ತಕ್ಷಣವೇ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂತರ ಬೆಲ್ ಐಕಾನ್ ಒತ್ತಿ ಹಾಗೂ ನಿರಂತರ ಸಂಪರ್ಕದಲ್ಲಿರಿ. ಸ್ನೇಹಿತರಿಗೆಲ್ಲರಿಗೂ ಜೈ ಭೀಮ್ ಹಾಗೂ ಶರಣಾರ್ಥಿ. ಸ್ನೇಹಿತರೆ, ಜೈ ಭೀಮ್ ಅಂತ ಹೇಳಿದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂತ ಹೇಳಿ. ಇದು ಒಬ್ಬ ಭಾರತೀಯನ ಸಂಕೇತ. ಸ್ನೇಹಿತರೆ, ನಾವೆಲ್ಲರೂ ಇವತ್ತು ವಿಶ್ವದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 129ನೇ ಜನ್ಮದಿನವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಗೆ ಆಚರಣೆ ಮಾಡೋದು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವು ವಿಚಾರಗಳು, ಅವ್ರು ಏನು, ಅವ್ರು ಯಾರು ಅನ್ನೋ ವಿಚಾರಗಳನ್ನ ನಾವು ಒಂದು 10 ಜನಕ್ಕೆ ತಿಳಿಸಿದ್ರೆ ಬಹುಶಃ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಬರ್ತ್ಡೇ ಅಂತ ನನಗನ್ಸುತ್ತೆ. ಹಾಗಾಗಿ ಸ್ನೇಹಿತರೆ, 2 ವರ್ಷದ ಹಿಂದೆ ನನಗೆ ಕಾಡಿದಂಥ ಒಂದು ಪ್ರಶ್ನೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ. ಈ ಪ್ರಶ್ನೆ ಬೆನ್ನತ್ತಿದ ನಾನು ಅವ್ರ ಬಗ್ಗೆ ಓದಲಿಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಕೇಳಿದ್ರೆ, ಹಿ ಈಸ್ ದ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಂಥ ಪದ್ಧತಿ ಇದೆ ನಮ್ಮಲ್ಲಿ. ಲೆಟ್ ಮಿ ಟೆಲ್ ಯು ಸ್ನೇಹಿತರೆ, ಇವತ್ತು ಅವ್ರು ಏನು ಇವತ್ತು ಕಾನ್ಸ್ಟಿಟ್ಯೂಷನ್ ಅಂತ ಇವತ್ತು ನಮಗೆ ಇವತ್ತು ಕೊಟ್ಟಿದ್ದಾರೆ, ಇಟ್ ಈಸ್ ಜಸ್ಟ್ ಒನ್ ಆಫ್ ಹಿಸ್ ಕಾಂಟ್ರಿಬ್ಯೂಷನ್ ಅಷ್ಟೇ ಸ್ನೇಹಿತರೆ. ಅಪಾರ್ಟ್ ಫ್ರಮ್ ದಿಸ್, ಹಿ ಹಸ್ ಡನ್ ಲಾಟ್ ಆಫ್ ಅಚೀವ್ಮೆಂಟ್ಸ್ ಅಂಡ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಟು ದ ಮ್ಯಾನ್ ಕೈಂಡ್, ಟು ದ ಎಂಟೈರ್ ವರ್ಲ್ಡ್. ಲೆಟ್ ಮಿ ಬಿಗಿನ್ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ವಿಮೆನ್ ಆರ್ ಎಂಜಾಯಿಂಗ್ ದ ಮ್ಯಾಕ್ಸಿಮಮ್ ರೈಟ್ಸ್. ಹೆಣ್ಮಕ್ಳು ಇವತ್ತು ಎಲ್ಲೇ ಹೋದ್ರು ಕೂಡ ಅವರಿಗೆ ಮ್ಯಾಕ್ಸಿಮಮ್ ರೈಟ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಟ್ ಕುಡ್ ಬಿ ರೈಟ್ ಟು ಎಜುಕೇಶನ್, ರೈಟ್ ಟು ಫ್ರೀಡಮ್ ಅಂಡ್ ರೈಟ್ ಟು ಇನ್ಹೆರಿಟೆನ್ಸ್. ವಾಟ್ ಇಸ್ ರೈಟ್ ಟು ಇನ್ಹೆರಿಟೆನ್ಸ್ ಸ್ನೇಹಿತರೆ? ಅಂದ್ರೆ ದೇ ಕ್ಯಾನ್ ಇನ್ಹೆರಿಟ್ ದ ಪ್ರಾಪರ್ಟಿ ಫ್ರಮ್ ದೇರ್ ಆನ್ಸೆಸ್ಟರ್ಸ್ ಅಂತ ಹೇಳಿ. ಈ ರೈಟ್ಸ್ ನ ಕೊಟ್ಟಿದ್ದು ಯಾರು ಗೊತ್ತಾ ಸ್ನೇಹಿತರೆ? ಇದರಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗಿದೆ ಯಾರಿಗೆ ಗೊತ್ತಾ ಸ್ನೇಹಿತರೆ? ನೋಡಿ, ಈ ರೈಟ್ಸ್ ನ ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದರಲ್ಲಿ ಮ್ಯಾಕ್ಸಿಮಮ್ ಎಂಜಾಯ್ ಮಾಡಿದ ರೈಟ್ಸ್ ನ ಆಲ್ ಅಪ್ಪರ್ ಕ್ಲಾಸ್ ಪೀಪಲ್. ಇವತ್ತು ನಮ್ಮಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿಲ್ಲ ಅಪ್ಪರ್ ಕ್ಲಾಸ್ ಪೀಪಲ್ಗೆ ಅಂತ. ಇವತ್ತು ಪ್ರತಿಯೊಂದು ಹೆಣ್ಣು ಮಗಳು ಕೆಲಸಕ್ಕೆ ಹೋಗ್ತಿದ್ದಾಳೆ. ಪ್ರತಿಯೊಂದು ಹೆಣ್ಣು ಮಗಳು ಇವತ್ತು ತನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ದಾಳೆ. ಒಂದು ತಂದೆಯಿಂದ ಅವರಿಗೆ ಪಿತಾಯಿತ ಆಸ್ತಿ ಬಂದಿದೆ ಅಂತ ಅದಕ್ಕೆ ಕಾರಣಕರ್ತರಾದವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ನೇಹಿತರೆ. ಯಾಕಂದ್ರೆ ಈ ಬಿಲ್ ಪಾಸ್ ಆಗಬೇಕು, ಹಿಂದೂ ಕೋಡ್ ಬಿಲ್ ಪಾಸ್ ಆಗಬೇಕು ಅಂತ ಹಗಲು ರಾತ್ರಿ ಶ್ರಮಪಟ್ಟವರಲ್ಲಿ ಏಕೈಕ ವ್ಯಕ್ತಿ ಅಂತಂದ್ರೆ ಇವರು ಸ್ನೇಹಿತರೆ. ಕೊನೆಗೆ ಯಾವಾಗ ಈ ಬಿಲ್ನ ಪಾಸ್ ಮಾಡೋದಿಲ್ಲ ಅಂತಂದ್ರು ಆ ಒಂದು ಸಮಯದಲ್ಲಿ ಇವರು ರೆಸಿಗ್ನೇಷನ್ ಕೊಡಲಿಕ್ಕೆ ಕೂಡ ಮುಂದಾದ್ರು. ಅದು ಇವರ ಒಂದು ಹೋರಾಟದ ಒಂದು ದ ವೇ ಹಿ ಯೂಸ್ ಟು ಫೈಟ್. ಸ್ನೇಹಿತರೆ, ಇವತ್ತು ನಾವು ಭಾರತೀಯರು ಎಲ್ಲೇ ಹೋದ್ರೂ ಕೂಡ ಜನಗಳು ಹೇಳೋದು ಇಂಡಿಯನ್ಸ್ ಆರ್ ಇಂಟೆಲಿಜೆಂಟ್ ಅಂತ ಹೇಳಿ. ಈ ಟ್ರೆಂಡ್ ನ ಸೆಟ್ ಮಾಡಿದ್ದು ಯಾರು? ಈ ಟ್ರೆಂಡ್ ನ ಸೆಟ್ ಮಾಡಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆ ಅಂತಂದ್ರೆ ಹಿ ವಾಸ್ ದ ಫಸ್ಟ್ ಇಂಡಿಯನ್ ಟು ಗೆಟ್ ದ ಡಾಕ್ಟರೇಟ್ ಡಿಗ್ರಿ ಇನ್ ಎಕನಾಮಿಕ್ಸ್ ಫ್ರಮ್ ಅಬ್ರಾಡ್. ವಿದೇಶದಲ್ಲಿ ಹೋಗಿ ಡಾಕ್ಟರೇಟ್ ತೆಗೆದುಕೊಂಡಂತ ಮೊದಲ ಭಾರತೀಯ ಅವರು. ಅಂಡ್ ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಡಾಕ್ಟರೇಟ್ ಫ್ರಮ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಡಾಕ್ಟರ್ ಆಲ್ ಸೈನ್ಸ್ ಅಂತ ಹೇಳಿ. ಈ ಒಂದು ಡಾಕ್ಟರೇಟ್ ಇಲ್ಲಿ ತನಕ ಯಾರಿಗೂ ಸಿಕ್ಕಿಲ್ಲ. ಹಿ ಇಸ್ ದ ಓನ್ಲಿ ಪರ್ಸನ್ ಟು ಗೆಟ್ ದಿಸ್ ಡಾಕ್ಟರೇಟ್ ಸ್ನೇಹಿತರೆ. ದಟ್ isn't amazing? ಇವತ್ತಿಗೂ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಲೈಬ್ರರಿ ಏನಿದೆ ಸ್ನೇಹಿತರೆ, ಇಟ್ ಹ್ಯಾಸ್ ಮೋರ್ ದೆನ್ ಲೈಕ್ 50,000 ಬುಕ್ಸ್ ಇದೆ. ಇಟ್ ಈಸ್ ಕಾಲ್ಡ್ ಎಸ್ ರಾಜಗೃಹ ಅಂತ ಹೇಳಿ, ವಿಚ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈಬ್ರರಿ, ದಟ್ಸ್ ಅ ಪರ್ಸನಲ್ ಲೈಬ್ರರಿ ಇನ್ ದ ವರ್ಲ್ಡ್. ಇಟ್ಸ್ ಅ ಪ್ರೈವೇಟ್ ಲೈಬ್ರರಿ, ಬಿಕಾಸ್ ಅ ಪ್ರೈವೇಟ್ ಲೈಬ್ರರಿ. ಸೊ ಮತ್ತೆ ಸ್ನೇಹಿತರೆ ನೋಡಿ, ಅವರು ಬರೆದಂತಹ ಒಂದು ಆಟೋಬಯೋಗ್ರಫಿ, ವೇಟಿಂಗ್ ಫಾರ್ ವೀಸಾ ಅನ್ನುವ ಒಂದು ಪುಸ್ತಕ ಇವತ್ತು ಇಟ್ಸ್ ಅ ಟೆಕ್ಸ್ಟ್ ಬುಕ್ ಇನ್ ದ ಕೊಲಂಬಿಯಾ ಯೂನಿವರ್ಸಿಟಿ. ಕೊಲಂಬಿಯಾ ಯೂನಿವರ್ಸಿಟಿ ಸ್ನೇಹಿತರೆ ಹ್ಯಾಸ್ ಮೇಡ್ ಅ ಲಿಸ್ಟ್ ಆಫ್ 100 ಸ್ಕಾಲರ್ಸ್ ಅಂತ ಹೇಳಿದ್ರೆ ವಿದ್ವಾಂಸರ ಒಂದು ಪಟ್ಟಿ ಮಾಡ್ತಾರೆ. 100 ಜನ ವಿದ್ವಾಂಸರ ಒಂದು ಪಟ್ಟಿ ಮಾಡ್ತಾರೆ. ಅದರಲ್ಲಿ ಅದು 2004ರಲ್ಲಿ ಮಾಡ್ತಾರೆ. ಅದರಲ್ಲಿ ಟಾಪ್ ಹೆಸರು ಬಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿರುತ್ತೆ ಸ್ನೇಹಿತರೆ. ನೋಡಿ, ದ ಅದರ್ ಕಂಟ್ರೀಸ್, ಹೊರ ದೇಶದಲ್ಲಿ ಬಾಬಾ ಸಾಹೇಬರಿಗೆ ಎಷ್ಟೊಂದು ಗೌರವ ಇದೆ ಅಂತ ಹೇಳಿ.
ಹೇಗೆ ನೋಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂತ ಹೇಳಿದ್ರೆ ನೋಡಿ, ಹಿ ಈಸ್ ರೆಪ್ರೆಸೆಂಟಿಂಗ್ ಆರ್ ಕಂಟ್ರಿ. ಹಿ ವಾಸ್ ಅ ಮಾಸ್ಟರ್. ಅವರಿಗೆ 64 ಸಬ್ಜೆಕ್ಟ್ಸ್ ಅಲ್ಲಿ ಅವರು ಮಾಸ್ಟರ್ ಆಗಿದ್ರು ಸ್ನೇಹಿತರೆ. ಅವರು ನೋಡಿ, ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಅಲ್ಲಿ 8 years ಆಫ್ ಸ್ಟಡಿಯನ್ನ ಅವರು 2 year 3 months ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ದಿನಕ್ಕೆ 21 ಗಂಟೆ ಕಾಲ ಓದ್ತಾರೆ. ಅವರು ಏನಕ್ಕೆ ರೀತಿ ಮಾಡಿದ್ರು ಗೊತ್ತಾ? ಅವರು ಮಾಡಿದಂತ ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ನಾನು ಎಲ್ಲವನ್ನು ಬೇಗ ಕಲಿಬೇಕು, ನನ್ನ ದೇಶಕ್ಕೆ ಮರಳಬೇಕು ನಾನು, ಮತ್ತು ಇದನ್ನೆಲ್ಲವನ್ನು ನಾನು ಬಿಕಾಸ್ ವಾಟ್ ಎವರ್ ದ ನಾಲೆಜ್ ನನಗಿದೆ ಅದನ್ನು ನಾನು ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ಇದನ್ನೆಲ್ಲ ಯೂಸ್ ಮಾಡಿ ನನ್ನ ಸೊಸೈಟಿ ನಾನು ಡೆವಲಪ್ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿದ್ರು ಸ್ನೇಹಿತರೆ. ನೋಡಿ, ಅವರು ಹುಟ್ಟುತ್ತಾ ಅವರು ಹಿಂದೂವಾಗಿ ಹುಟ್ಟಿದ್ರು. ಆದರೆ ಅವರು ಕೊನೆಗೆ ಬೌದ್ಧಿಸಮ್ಗೆ ಕನ್ವರ್ಟ್ ಆದರು ಸ್ನೇಹಿತರೆ. ಅವರು ಕನ್ವರ್ಟ್ ಆದಾಗ ಇಟ್ ವಾಸ್ ಅ ಹಿಸ್ಟಾರಿಕ್ ಇವೆಂಟ್. ಇಟ್ ವಾಸ್ ಅ ಮೇಜರ್ ಕನ್ವರ್ಷನ್ ಇನ್ ದ ವರ್ಲ್ಡ್ ವೇರ್ 8,50,000 people converted to Buddhism. And that was the caliber he was carrying ಸ್ನೇಹಿತರೆ. ನೋಡಿ, ಮಹಂತ ವೀರ ಚಂದ್ರಮಣಿ ಅವರು, he was a great Buddhist monk. ಅವರು ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ಅವ್ರು ಬಾಬಾ ಸಾಹೇಬ್ ಬಗ್ಗೆ ಅವ್ರು ಹೇಳ್ತಾರೆ, ಹಿ ವಾಸ್ ದ ಮಾಡರ್ನ್ ಬುದ್ಧ ಆಫ್ ದಿಸ್ ಏಜ್ ಅಂತ ಹೇಳಿ ಸ್ನೇಹಿತರೆ. ಮಾಡರ್ನ್ ಬುದ್ಧ ಆಫ್ ದಿಸ್ ಏಜ್ ಅಂತ ಹೇಳಿ. ಅಂಡ್ ಇವನ್ ಮಹಾತ್ಮ ಗಾಂಧಿ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ is equal to more than 500 graduates and 1,000 scholars. And Baba Sahib Ambedkar was the only person in the world to do satyagraha for water. ನಮಗೆ ಗೊತ್ತಿರುತ್ತೆ ಬೇಸಿಕ್ ನೆಸೆಸಿಟಿ ಏನು ಒಬ್ಬ ಮನುಷ್ಯನಿಗೆ ಅಂದರೆ ಫುಡ್, ವಾಟರ್ ಮತ್ತು ಶೆಲ್ಟರ್. ಸೊ ಈ ವಾಟರ್ಗೆ ಹೋರಾಟ ಮಾಡೋದೆಲ್ಲ ನೋಡಿದ್ರೆ ಸ್ನೇಹಿತರೆ, he has gone to that extent where he knew the basic requirements of the people. ಜನಗಳಿಗೆ ವಾಟರ್ ಅನ್ನೋದು ಎಷ್ಟು ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಅದರ ವಿರುದ್ಧ ಅವರು ಸತ್ಯಾಗ್ರಹ ಮಾಡ್ತಾರೆ. ಅಂಡ್ ಅವರ ಒಂದು ಹುಟ್ಟುಹಬ್ಬವನ್ನು ಸ್ನೇಹಿತರೆ, ಬರೀ ನಮ್ಮ ದೇಶದಲ್ಲಿ ಅಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ರೀಸೆಂಟ್ ಆಗಿ ನಾವು ಒಂದು ವಿಡಿಯೋ ಕೂಡ ನೋಡಿದ್ವಿ. ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಮೈ ರೋಮಾಂಚನವಾಗುತ್ತೆ ಸ್ನೇಹಿತರೆ ಕೇಳಲಿಕ್ಕೆ. ಇವನ್ ಇವತ್ತು ಲಾಸ್ಟ್ ಟೈಮ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅವ್ರ ಬಗ್ಗೆ ಎಷ್ಟು ಚರ್ಚೆ ಆಯಿತು, ಎಷ್ಟೊಂದು ವಿಚಾರಗಳು ಆಚೆ ಬಂತು ನೋಡಿ. ಅಂಡ್ ಲಾಟ್ ಆಫ್ ಪೀಪಲ್ ಅವರೇ ಅವರ ತಪ್ಪುಗಳನ್ನ ಇದು ಮಾಡ್ಕೊಂಡ್ರು. ಅಯ್ಯೋ ನಾವು ಎಷ್ಟು ಇದು ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ ಅವರೇ ರಿಗ್ರೆಟ್ ಮಾಡ್ಕೊಂಡ್ರು ಈ ಸತಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕೂಡ ಸ್ನೇಹಿತರೆ. ಇವತ್ತಿಗೂ ಕೂಡ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸ್ಟ್ಯಾಚ್ಯೂಸ್ ಇರುವುದು ಮತ್ತೆ ಅತ್ಯಂತ ಹೆಚ್ಚು ಸಾಂಗ್ಸ್ ಬರೆದಿರುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಸ್ನೇಹಿತರೆ. And he was the first he was the first lawyer from the backward community class. ನೋಡಿ, ಒಂದು ಗ್ಲೋಬಲ್ ಸರ್ವೆ ಆಗುತ್ತೆ ಸ್ನೇಹಿತರೆ, ದ ಮೇಕರ್ಸ್ ಆಫ್ ದ ಯೂನಿವರ್ಸ್ ಅಂತ ಹೇಳಿ ಒಂದು ಗ್ಲೋಬಲ್ ಸರ್ವೆ. ಆ ಒಂದು ಸರ್ವೆಯ ಪ್ರಕಾರ ನಮ್ಮ ಯೂನಿವರ್ಸ್, ನಮ್ಮ ವಿಶ್ವವನ್ನು ಕಟ್ಟಿದ ದೊಡ್ಡ ನಾಯಕರುಗಳು, ಶ್ರೇಷ್ಠ ನಾಯಕರುಗಳ ಒಂದು ಪಟ್ಟಿ ಮಾಡ್ತಾರೆ. ಅದು ನೋಡಿ, ಬ್ಯಾಕ್ ಫ್ರಮ್ 10,000 years, 10,000 ವರ್ಷಗಳ ಹಿಂದಿನಿಂದ ಒಂದು ಪಟ್ಟಿಗಳನ್ನ ಮಾಡ್ಕೊಂಡು ಬರ್ತಾರೆ. ದ ಗ್ರೇಟ್ ಪೀಪಲ್ ಹೂ ಗೇವ್ ದ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ನಾಟ್ ದ ಕಂಟ್ರಿ, ಫಾರ್ ದ ಎಂಟೈರ್ ಯೂನಿವರ್ಸ್. ಅದರಲ್ಲಿ ಇದನ್ನು ಮಾಡಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು. ಸೊ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು 4ನೇ ಸ್ಥಾನದಲ್ಲಿರುತ್ತೆ ಸ್ನೇಹಿತರೆ. couple of years back ನಾವೊಂದು ಡಿಮಾನಿಟೈಸೇಷನ್ ಮಾಡಿದ್ವಿ, wherein we wanted to take out all the black money out of this country ಅಂತ ಹೇಳಿ. ಈ ಒಂದು ಐಡಿಯಾ ಕೊಟ್ಟಿದ್ಯಾರು ಸ್ನೇಹಿತರೆ? ನೋಡಿ, ದ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅಂತ ಹೇಳಿ ಬಾಬಾ ಸಾಹೇಬರು ಒಂದು ಪುಸ್ತಕವನ್ನು ಬರೆದರು. ಅದರಲ್ಲಿ ಅವರು ಹೇಳ್ತಾರೆ, ಒಂದು ದೇಶದ ಎಕಾನಮಿ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ once in every 10 years the country has to change its currency ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ನೋಡಿ, this is just a part of the contribution what Dr. B.R. Ambedkar has given us. ಇಷ್ಟಲ್ಲದೆ ಸ್ನೇಹಿತರೆ,
ಅವ್ರು ಹೇಳ್ತಾರೆ, ನನ್ನನ್ನು ಯಾವತ್ತೂ ನೀವು ಪುಸ್ತಕದಲ್ಲಿ ನೋಡಬೇಡಿ, ಪುಸ್ತಕದಲ್ಲಿ ನೋಡಿ ಅಂತ ಹೇಳ್ತಾರೆ ಜನಗಳಿಗೆ. ಬಿಕಾಸ್ ಹಿ ವಾಸ್ ವೆರಿ ಮಚ್ ಫೋಕಸ್ಡ್ ಟುವರ್ಡ್ಸ್ ಎಜುಕೇಶನ್. ಎಜುಕೇಶನ್ ವಾಸ್ ದಿಸ್ ಪ್ರಿಯಾರಿಟಿ. ಅವರು ಹೇಳ್ತಾರೆ, ಎಜುಕೇಶನ್ ಇಸ್ ಆಲ್ಸೋ ದ ಮೋಸ್ಟ್ ಪವರ್ಫುಲ್ ವೆಪನ್. ಎಜುಕೇಶನ್ ಬೇಕು ನಮ್ಮಲ್ಲಿ. ಎಜುಕೇಶನ್ ಇದ್ರೆ ವಿ ಕ್ಯಾನ್ ಲಿವ್ ವೆರ್ ಎವರ್ ವಿ ವಾಂಟ್ ಇನ್ ದ ಲೈಫ್, ಇನ್ ದ ವರ್ಲ್ಡ್ ಅಂತ ಹೇಳಿ. ಸೊ ಸ್ನೇಹಿತರೆ, ಅವರ ಲೈಫ್ ಏನಿದೆ, ಅವರ ಲೈಫ್ ಜರ್ನಿ ಏನಿದೆ, ಅದೇ ಒಂದು ಅಚೀವ್ಮೆಂಟ್, ಅದೇ ಒಂದು ನಮಗೆ ಪಾಠ. ಮತ್ತೆ he himself is everything for this country. This is just a few information which I shared. ಇವತ್ತು ಜಸ್ಟ್ ಒಂದು ಫ್ಯೂ ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿದ್ದೀನಿ ಅವ್ರ ಬಗ್ಗೆ. ಸ್ನೇಹಿತರೆ, ಐ ರಿಕ್ವೆಸ್ಟ್ ನೀವು ಅವ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಗೊತ್ತಾಗುತ್ತೆ ಅವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ಹೇಳಿದ್ರೆ. ಅವರ ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಬಹುಶಃ ನಮ್ಮ ಲೈಫ್ ಸ್ಪ್ಯಾನ್ ಸಾಕಾಗೋದಿಲ್ಲ. ನಾವು ಎಷ್ಟೇ ಸ್ಟಡಿ ಮಾಡಿದ್ರು ಅದು ಇನ್ನೂ ಕೂಡ ಕಮ್ಮಿ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಒಂದು ಇವರ ಕಾಂಟ್ರಿಬ್ಯೂಷನ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ. ನನಗೆ ಲೈಕ್ಸ್ ಬೇಡ, ನನಗೆ ಶೇರ್ ಬೇಡ. ದಯವಿಟ್ಟು ಈ ವಿಡಿಯೋನ ನೋಡಿದ ಮೇಲೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳಿ. ಸೊ ಇಫ್ ಯು ಡೂ ದ್ಯಾಟ್, ಐ ಥಿಂಕ್ ಐ ಬಿ ಮೋರ್ ದನ್ ಹ್ಯಾಪಿ ಸ್ನೇಹಿತರೆ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗುಡ್ ಡೇ. ಪ್ರಸ್ತುತ ಭಾರತದ ಸುದ್ದಿಗಳನ್ನು ತಕ್ಷಣವೇ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಂತರ ಬೆಲ್ ಐಕಾನ್ ಒತ್ತಿ ಹಾಗೂ ನಿರಂತರ ಸಂಪರ್ಕದಲ್ಲಿರಿ.